ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ರಾಸಾಯನಿಕ ಸಮೀಕರಣ ಅಂದರೆ ಏನು, ಆಮೇಲೆ ಅದನ್ನ ಹೇಗೆ ಸಮತೋಲನಗೊಳಿಸ್ಬೇಕು ಮತ್ತೆ ಯಾಕೆ ಸಮತೋಲನಗೊಳಿಸ್ಬೇಕು ಇದೆಲ್ಲದನ್ನು ನಾವು ಹಿಂದಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ರಾಸಾಯನಿಕ ಸಮೀಕರಣ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ವಿ. ರಾಸಾಯನಿಕ ಕ್ರಿಯೆಯನ್ನ ಸಂಕೇತಗಳು ಮತ್ತೆ ಚಿಹ್ನೆಗಳನ್ನ ಉಪಯೋಗಿಸಿ ಬರೆಯೋದನ್ನ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಹಾಗೇನೆ ಪ್ರತಿಯೊಂದು ರಾಸಾಯನಿಕ ಸಮೀಕರಣವು ಏನು ದ್ರವ್ಯ ಸಂರಕ್ಷಣಾ ಸೂತ್ರವನ್ನ ಪಾಲಿಸ್ಬೇಕಾಗಿರತ್ತೆ. ಏನು ಸೂತ್ರ ಅದು? ನಾವು ಯಾವುದೇ ದ್ರವ್ಯರಾಶಿಯನ್ನ ಸೃಷ್ಟಿ ಮಾಡೋದಿಕ್ಕಾಗ್ಲಿ ಅಥವಾ ನಾಶಪಡಿಸೋದಿಕ್ಕಾಗ್ಲಿ ಸಾಧ್ಯ ಇಲ್ಲ. ಅದನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತನೆ ಮಾಡಬಹುದು. ಹಾಗಾಗಿ ಈ ನಿಯಮವನ್ನ ರಾಸಾಯನಿಕ ಸಮೀಕರಣಗಳು ಕೂಡ ಪಾಲಿಸ್ಬೇಕಾಗಿರತ್ತೆ. ಅದಕ್ಕೆ ಪ್ರತಿವರ್ತಕ ಭಾಗದಲ್ಲಿ ಪ್ರತಿಯೊಂದು ಧಾತುವಿನ ಎಷ್ಟೆಷ್ಟು ಅಂಶಗಳು ಅಥವಾ ಎಷ್ಟೆಷ್ಟು ಪರಮಾಣುಗಳು ಇದೆಯೋ ಅಷ್ಟೇ ಪರಮಾಣುಗಳು ಉತ್ಪನ್ನ ಭಾಗದಲ್ಲೂ ಕೂಡ ಇರಲೇಬೇಕಾಗತ್ತೆ. ಇರೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬೇಕಾಗತ್ತೆ. ಸೊ ಹೇಗೆ ಸರಿದೂಗಿಸೋದು ಅಂತ ಒಂದು ಉದಾಹರಣೆಯನ್ನ ತಗೊಂಡು ನಾವು ನೋಡಿದ್ವಿ ಅಲ್ವಾ. ಅದರಲ್ಲಿ ಎರಡೂ ಕಡೆ ಅಂದ್ರೆ ಪ್ರತಿವರ್ತಕ ಭಾಗದಲ್ಲಿ ಮತ್ತೆ ಉತ್ಪನ್ನ ಭಾಗದಲ್ಲಿ ಎಲ್ಲ ಧಾತುಗಳ ಪರಮಾಣುಗಳು ಸಮವಾಗಿತ್ತು. ಹಾಗಾಗಿ ನಾವು ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ಒಂದು ಉದಾಹರಣೆಯನ್ನ ನೋಡಿದ್ವಿ. ಆದ್ರೆ ಸಮ ಇಲ್ಲದೆ ಇದ್ದಾಗ ಹೇಗೆ ಸರಿ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಅದಕ್ಕೆ ಏನು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸೋದಿಕ್ಕೆ ನಾವು ಕೆಲವೊಂದಿಷ್ಟು ನಿಯಮಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಮೊದಲಿಗೆ ಫಸ್ಟ್ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಯಾವುದೇ ಒಂದು ರಾಸಾಯನಿಕ ಸಮೀಕರಣವನ್ನ ಕೊಟ್ಟಾಗ ಪ್ರತಿಯೊಂದು ಧಾತುವನ್ನು ನಾವು ಸಪ್ರೇಟ್ ಆಗಿ ಬರ್ಕೋಬೇಕು. ಹೇಗೆ ಬರ್ಕೊಳ್ಳೋದು? ಇಲ್ಲಿ ಒಂದು ರಾಸಾಯನಿಕ ಸಮೀಕರಣ ನಿಮ್ಗೆ ಕಾಣಿಸ್ತಾ ಇದೆ. Fe+H2O. ಏನು ನಮ್ಗೆ ಉತ್ಪನ್ನ ಭಾಗದಲ್ಲಿ ಏನ್ ಕಾಣ್ತಾ ಇದೆ? Fe3O4 ಮತ್ತೆ H2O ಕಾಣಿಸ್ತಾ ಇದೆ, H2 ಕಾಣಿಸ್ತಾ ಇದೆ ಅಲ್ವಾ. ಸೊ ಹೇಗೆ ಬರ್ಕೊಳ್ಳೋದು ಅಂತ ಅಂದ್ರೆ, ಈ ರೀತಿ ಒಂದು ಏನು ಬಾಕ್ಸ್ ಅನ್ನ ನಾವು ಹಾಕೋಬೇಕು. ಲೈನ್ ಎಲ್ಲ ಹಾಕಿ ಬಾಕ್ಸ್ ಹಾಕ್ಲೇಬೇಕು ಅಂತೇನು ಇಲ್ಲ. ನಾವು ಕರೆಕ್ಟ್ ಆಗಿ ಪ್ರತಿಯೊಂದು ಧಾತುವನ್ನು ಈ ರೀತಿಯಾಗಿ ಬರ್ಕೊಂಡು, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ? ಬಾಕ್ಸ್ ಒಳಗಡೆಗಿದೆ ಹೌದಾ. ಒಂದೊಂದು ಧಾತುಗಳು ಅಂದ್ರೆ ಧಾತುವನ್ನು ಸಪರೇಟ್ ಆಗಿ ಬರ್ಕೊಂಡಿದ್ದಿದೆ. ಆಮೇಲೆ ಪ್ರತಿವರ್ತಕ ಭಾಗದಲ್ಲಿ ಅದು ಎಷ್ಟು ಪರಮಾಣುಗಳು ಇದೆ, ನಮ್ ಕಣ್ಣಿಗೆ ಎಷ್ಟು ಕಾಣಿಸ್ತಾ ಇದೆ ಅದನ್ನ ಬರ್ಕೋಬೇಕು. ಈಗ ಮೊದಲಿಗೆ ಇಲ್ಲಿ Fe ಅಂತ ಇದೆ ಹೌದಾ. Fe ಅಂದ್ರೆ ಕಬ್ಬಿಣ, ಐರನ್. ಸೊ Fe ಅಂತ ಬರೆದು ಅದರ ಎಷ್ಟು ಪರಮಾಣು ಕಾಣಿಸ್ತಾ ಇದೆ, ಇದರ ಹಿಂದೆನೂ ಯಾವ ನಂಬರ್ ಕಾಣಿಸ್ತಾ ಇಲ್ಲ, ಹಾಗೆ ಇಲ್ಲಿ ಕೆಳಗಡೆಗೂ ಯಾವ ನಂಬರು ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಅದು ಒಂದು ಪರಮಾಣು ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಸಂಖ್ಯೆ ಕಾಣದೇ ಇದ್ರೆ ಒಂದು ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಅಂತ ಬರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟು ಕಾಣಿಸ್ತಾ ಇದೆ? ಇಲ್ಲಿ ಹಿಂದೆ ಯಾವ ಸಂಖ್ಯೆನೂ ಇಲ್ಲ, ಆದ್ರೆ ಇಲ್ಲಿ ಕೆಳಗಡೆಗೆ ನಮ್ಗೆ ಸಂಖ್ಯೆ ಕಾಣಿಸ್ತಾ ಇದೆ 2 ಅಂತ. ಹಾಗಾಗಿ ಹೈಡ್ರೋಜನ್ನ 2 ಪರಮಾಣು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು 2 ಅಂತ ಹಾಕ್ಬೇಕು. ನಂತರ ಆಕ್ಸಿಜನ್. ಆಕ್ಸಿಜನ್ ಎಷ್ಟು ಕಾಣಿಸ್ತಾ ಇದೆ? 1 ಅಲ್ವಾ. ಅಂದ್ರೆ ಯಾವ ನಂಬರು ಇಲ್ಲ ಇಲ್ಲಿ, ಹಾಗಾಗಿ ನಾವು 1 ಅಂತ ಬರ್ಕೋಬೇಕು. ಇದಿಷ್ಟು ಪ್ರತಿವರ್ತಕ ಭಾಗದಲ್ಲಾದ್ರೆ, ಉತ್ಪನ್ನ ಭಾಗದಲ್ಲೂ ಸಹ ನಾವು ಪ್ರತಿಯೊಂದು ಧಾತು ಎಷ್ಟು ಪರಮಾಣು ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಮೊದಲಿಗೆ ಐರನ್ ನೋಡಿದ್ರೆ, ಅಂದ್ರೆ ಕಬ್ಬಿಣದ ಪರಮಾಣುಗಳನ್ನ ನೋಡಿದ್ರೆ ಇಲ್ಲಿ ಹಿಂದೆ ಯಾವ ನಂಬರ್ ಕಾಣಿಸ್ತಾ ಇಲ್ಲ, ಆದ್ರೆ ಇಲ್ಲಿ ಕೆಳಗಡೆಗೆ 3 ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಯಾವ ಧಾತುವಿನ ಪಕ್ಕದಲ್ಲಿ ಎಷ್ಟು ಅಂಕಿಗೆ ಬರ್ದಿರ್ತಾರೋ ಅದರ ಪರಮಾಣು ಸಂಖ್ಯೆ ಆಗಿರತ್ತೆ ಅದು. ಅಂದ್ರೆ ಅಷ್ಟು ಪರಮಾಣು ಸಂಖ್ಯೆ ಅಲ್ಲ, ಅಷ್ಟು ಪರಮಾಣುಗಳು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ಐರನ್ 3 ಇದೆ ಅಂತ ನಾವು ಬರ್ಕೋಬೇಕು. ನಂತರ ಆಕ್ಸಿಜನ್ ಅನ್ನ ನೋಡಿದ್ರೆ ಇಲ್ಲಿ 4 ಇದೆ.
ಕೆಳಗಡೆಗೆ ಅಲ್ವಾ. ಸೊ 4 ಅನ್ನೋದನ್ನ ನಾವು ಹೀಗೆ ಬರ್ಕೋಬೇಕಾಗತ್ತೆ. ಇಲ್ಲಿ ಆಕ್ಸಿಜನ್ 4 ಇದೆ. ನಂತರ ಹೈಡ್ರೋಜನ್ ಎಷ್ಟು ಕಾಣಿಸ್ತಾ ಇದೆ? 2 ಅಲ್ವಾ. ಸೊ 2 ಅಂತ ಬರ್ಕೋಬೇಕು. ಹೀಗೆ ನಾವು ಪ್ರತಿಯೊಂದು ಧಾತುವಿನ ಪರಮಾಣು ಎಷ್ಟೆಷ್ಟು ಪರಮಾಣುಗಳಿದೆ ಅನ್ನೋದನ್ನ ನಾವು ಈ ರೀತಿಯಾಗಿ ಬರ್ಕೊಂಡಾದ ಮೇಲೆ ನಾವೇನ್ ಮಾಡಬಹುದು, ಸಮ ಇದೆಯೋ ಇಲ್ವೋ, ಎರಡೂ ಭಾಗದಲ್ಲಿ ಸರಿದೂಗಿದೆಯೋ ಇಲ್ವೋ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು. ನೀವಿಲ್ಲಿ ನೋಡಿದ್ರೆ, ನೀವು ಹೀಗೆ ಬರ್ಕೊಂಡಾಗ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಪ್ರತಿವರ್ತಕ ಭಾಗದಲ್ಲಿ ಇರೋಕ್ಕಿಂತ ಉತ್ಪನ್ನ ಭಾಗದಲ್ಲಿ ಧಾತುವಿನ ಪರಮಾಣುಗಳ ಸಂಖ್ಯೆ ಹೆಚ್ಚಿದೆ ಅಲ್ವಾ. ಸೊ ಹಾಗಿದ್ಮೇಲೆ ಆ ಸಮೀಕರಣ ಸರಿದೂಗಿದ್ಯಾ? ಇಲ್ಲ. ಸೊ ನಾವೇನ್ ಮಾಡ್ಬೇಕಾಯ್ತು, ಪರಮಾಣು ಎಷ್ಟೆಷ್ಟು ಪರಮಾಣು ಇದೆಯೋ, ಪರಮಾಣು ಸಂಖ್ಯೆ ಏನಿದೆಯೋ ಅದನ್ನ ನಾವು ಸರಿದೂಗಿಸ್ಬೇಕು ಎರಡೂ ಭಾಗದಲ್ಲಿ. ಹೇಗೆ ಸರಿದೂಗಿಸೋದು ಅಂತ ನೋಡಿದ್ರೆ, ಮೊದಲು ಈ ರೀತಿ ಬರ್ಕೊಳ್ಳೋದು, ಇದು 1ನೇ ಕ್ರಮ ಆಯ್ತಾ. ಅಂದ್ರೆ ಫಸ್ಟ್ ಸ್ಟೆಪ್ ಅಂತ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಒಂದು ಟೇಬಲ್ ಅಲ್ಲಿ ಯಾವುದರ ಪರಮಾಣು ಸಂಖ್ಯೆ ಹೆಚ್ಚು ಇದೆಯೋ, ಅತಿ ಹೆಚ್ಚು ಯಾವುದಿದೆಯೋ ಅದರಿಂದ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ 1 2 1 ಅಂತ ಇದೆ, 3 2 4 ಅಂತ ಇದೆ. ಇದಿಷ್ಟು ನಂಬರ್ ಅನ್ನ ನೋಡಿದ್ರೆ 4 ಗರಿಷ್ಠ ಸಂಖ್ಯೆ ಅಲ್ವಾ. ಸೊ 4 ಯಾವುದರ ಸಂಖ್ಯೆ ಆಗಿದೆ? ಆಕ್ಸಿಜನ್ ನ ಸಂಖ್ಯೆ 4 ಇದೆ ಅನ್ನೋದು. ಸೊ ನಾವು ಮೊದಲಿಗೆ ಆಕ್ಸಿಜನ್ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 4 ಇರೋದಕ್ಕೆ, ಇಲ್ಲಿ 1 ಮಾತ್ರ ಇರೋದಿಕ್ಕೆ ನಾವು ಈ ಭಾಗದಲ್ಲೂ ಕೂಡ 4 ಮಾಡ್ಬೇಕಾಯ್ತು ಅಲ್ವಾ. ಆದ್ರೆ ನಾವಿಲ್ಲಿ ಕೂಡ್ಸೋದಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಮೀಕರಣವನ್ನ ಸರಿದೂಗಿಸೋವಾಗ ನಾವು ಕೂಡ್ಸೋದಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಬಹುದಾದ ಒಂದು ಮೆಥಡ್ ಏನು ಅಂತ ಅಂದ್ರೆ, ಒಂದು ಗುಣಾಕಾರ ಮಾಡಬಹುದು ನಾವು ಅಷ್ಟೇ. ಅದು ಎಲ್ಲಿ? ಸಂಯುಕ್ತದ ಹೊರಭಾಗದಲ್ಲಿ, ಅಂದ್ರೆ ಇಲ್ಲಿ. ಪ್ರತಿಯೊಂದು ಸಂಯುಕ್ತ ಅಥವಾ ಧಾತು ಯಾವುದನ್ನೇ ತಗೊಂಡ್ರು ಅದರ ಹೊರಭಾಗದಲ್ಲಿ, ಸಂಪೂರ್ಣ ಹೊರಭಾಗದಿಂದ ನಾವು ಗುಣಾಕಾರವನ್ನ ಮಾಡಬಹುದು ಮಕ್ಕಳೇ. ಅದಕ್ಕೆ ಅವರು ಈ ರೀತಿ ಬಾಕ್ಸ್ ಅನ್ನ ಹಾಕಿ ಕೊಟ್ಬಿಟ್ಟಿದ್ದಾರೆ. ಬಾಕ್ಸ್ ಅಂದ್ರೆ ಅರ್ಥ ಅದ್ರ ಒಳಗಡೆ ಇರೋದನ್ನ ನಾವು ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ. ಏನನ್ನು ನಾವು ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ. ನಾವು ಬದಲು ಮಾಡಬಹುದಾದದ್ದು ಇಲ್ಲಿ ಹಿಂದ್ಗಡೆ ಇರೋವಂತಹ ಎಲ್ಲ 1 ಅಂತ ಇದೆ, ಹೌದಾ. ಅಂದ್ರೆ ಏನು ಇಲ್ಲ ಅಂತ ಅಂದ್ರೆ 1 ಅರ್ಥ ಮಾಡ್ಕೋಬಹುದು ನಾವು. ಸೊ ಈ ಒಂದು ನಂಬರ್ ಅನ್ನ ಮಾತ್ರ ನಾವು ಬದಲು ಮಾಡಬಹುದು. ಇವಾಗ ಇಲ್ಲಿ 4 ಇದೆ, ಇಲ್ಲಿ 1 ಇದೆ ಅಂತ ಅಂದ್ರೆ ಇಲ್ಲಿ ನಾವು 4ರಿಂದ ಗುಣಾಕಾರ ಮಾಡ್ಬೇಕಾಯ್ತು. ಆಗ ನಮ್ಗೆ ಇದು 4 ಆಗತ್ತೆ, ಹೌದಾ. ಆದ್ರೆ ಇಲ್ಲಿ OH2 ಜೊತೆಗಿದೆ, ಹೌದಾ. ಸೊ ಬರೀ ನಾವು ಆಕ್ಸಿಜನ್ಗೆ ಗುಣಾಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಇಡೀ ಒಂದು ಸಂಯುಕ್ತಕ್ಕೆ ನಾವು 4ರಿಂದ ಗುಣಾಕಾರ ಮಾಡಬೇಕು ಆಯ್ತಾ. ಈಗ ಇದು ಹೀಗೆ ಗುಣಾಕಾರ ಮಾಡಿದಾಗ ಏನಾಗತ್ತೆ, 4 H2ಗೂ ಗುಣಾಕಾರ ಆಗತ್ತೆ, 4 ಆಕ್ಸಿಜನ್ಗೂ ಗುಣಾಕಾರ ಆಗತ್ತೆ. ಸೊ ಇಲ್ಲಿ ಆಕ್ಸಿಜನ್ ಸರಿದೂಗಿದೆ, 4 4 ಆಯ್ತು, ಸರಿ ಆಯ್ತು. ಆದ್ರೆ ಇಲ್ಲಿಗೇನಾಯ್ತು, ಈ 4ರಿಂದ H2 ಕೂಡ ಗುಣಾಕಾರ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲೇನಾಯ್ತು, ಒಟ್ಟು 8 H2 ಆಯ್ತು ಪ್ರತಿವರ್ತಕ ಭಾಗದಲ್ಲಿ. 2 ಇದ್ದಿದ್ದು 8 ಆಯ್ತು. ಇಲ್ಲಿ 8 ಆಯ್ತು ಅಂದ್ಮೇಲೆ ನಾವು ಈ ಭಾಗದಲ್ಲೂ 8 ಮಾಡಬೇಕು. ಇಲ್ಲಿ ಬರೀ 2 ಇದೆ, ಹಾಗಿದ್ದಾಗ ಇಲ್ಲೂ ಕೂಡ ನಾವು 4ರಿಂದ ಗುಣಾಕಾರ ಮಾಡ್ಬೇಕಾಗತ್ತೆ. ಆಗ ಇಲ್ಲೂ 8 ಅಂತ ಆಗತ್ತೆ ಆಯ್ತಾ. ಈಗ ಎರಡೂ ಭಾಗದಲ್ಲಿ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗಿದೆ, ಸರಿದೂಗಿದೆ ಅಲ್ವಾ. ಇನ್ ಬಾಕಿ ಇರೋದೇನು? ಕಬ್ಬಿಣ. ಇಲ್ಲಿ 3 ಇದೆ, ಆದ್ರೆ ಇಲ್ಲಿ 1 ಇರೋದಕ್ಕೆ ನಾವಿಲ್ಲಿ 3ರಿಂದ ಗುಣಾಕಾರ ಮಾಡಿದ್ರೆ ಆಗ ಎರಡೂ ಭಾಗದಲ್ಲಿ ಸರಿಯಾಗತ್ತೆ ಅಲ್ವಾ. ಸೊ ಇಲ್ಲಿ ನಾವು 1ನ್ನ 3ರಿಂದ ಗುಣಾಕಾರ ಮಾಡಿ, ಇಲ್ಲಿ ಬೇರೆ ಯಾವುದೇ ಧಾತು ಇಲ್ಲ, ಜಸ್ಟ್ Fe ಮಾತ್ರ ಇದೆ. ಹಾಗಾಗಿ ಇದನ್ನ ಗುಣಾಕಾರ ಮಾಡಿದಾಗ Fe 3 ಆಗತ್ತೆ. ಸೊ ಎಲ್ಲ ಧಾತುಗಳು ಇಲ್ಲಿ ಏನಾಗಿದೆ, ಸರಿದೂಗಿದೆ. ಪ್ರತಿಯೊಂದು ಧಾತುವು ಕೂಡ ಸರಿದೂಗಿದೆ. ಇದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ. ಈ ರೀತಿಯಾಗಿ ಗರಿಷ್ಠ ಸಂಖ್ಯೆ ಪರಮಾಣುವಿಂದ ಸ್ಟಾರ್ಟ್ ಮಾಡಿ
ನಾವು ಸಮತೋಲನ ಕ್ರಿಯೆಯನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಪ್ರತಿವರ್ತಕ ಅಥವಾ ಉತ್ಪನ್ನ ಭಾಗದಲ್ಲಿ ನಾವು ಬರೀ ಗುಣಾಕಾರ ಮಾತ್ರ ಮಾಡಬೇಕು. ನಾವಿಲ್ಲಿ ಕೂಡ್ಸೋದು ಕಳಿಯೋದು ಯಾವುದೂ ಸಾಧ್ಯ ಇಲ್ಲ. ನಾವು ಗುಣಾಕಾರವನ್ನ ಮಾತ್ರ ಮಾಡಬಹುದು. ಹಾಗೇನೆ ಇನ್ನೊಂದು ಅಂಶ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗಿರೋದು ಏನು ಅಂತ ಅಂದ್ರೆ, ಇಲ್ಲಿ ಕೆಳಗಡೆ ಇರುವಂತಹ ಇಲ್ಲಿ ಕೆಳಗಡೆ ನಂಬರ್ ಏನ್ ಕಾಣಿಸ್ತಿದೆಯಲ್ಲ, ಇದು ಯಾವುದನ್ನು ನಾವು ಯಾವತ್ತೂ ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಅದೇ ರೀತಿ ಇರಬೇಕು. ಆಯ್ತಾ? ನಾವು ಬದಲಾಯಿಸಬಹುದು, ಗುಣಾಕಾರ ಮಾಡೋದು ಏನೇ ಇದ್ರೂ ಇಲ್ಲಿರುವಂತಹ ನಂಬರನ್ನ, ಅದಕ್ಕೆ ನಾವು ಸಹಗುಣಕ ಅಂತ ಹೇಳ್ತೀವಿ. ಈ ಐರನ್ ಧಾತುವಿನ ಸಹಗುಣಕ ಇದು 1. ಗಣಿತದಲ್ಲೂ ಕೂಡ ನೀವು ನೋಡಿರ್ತೀರ ಸಹಗುಣಕ ಅನ್ನುವಂತಹ ಶಬ್ದವನ್ನ, ಅಲ್ವಾ? ಇದು ಸಹಗುಣಕಗಳಾಗಿರತ್ತೆ. ನಾವು ಆ ಸಹಗುಣಕಗಳನ್ನ ಮಾತ್ರ ಬದಲು ಮಾಡೋದಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆ ಯಾವುದೇ ಬದಲಾವಣೆಯನ್ನ ನಾವು ಮಾಡಬಾರ್ದು. ಸರಿದೂಗಿಸಿದ ಸಮೀಕರಣ ಆಗಿರ್ಲಿ. ಹೌದಾ? ಈಗ ಬಂದ ಸೈನ್ಸ್ ಈಗ ಚಲೋ ಸೈನ್ಸ್ ಫಸ್ಟ್ ಲಿಂದ ಹೇಳ್ರಿ ಮೇಡಮ್. ಸರಿ ರಾಸಾಯನಿಕ ಸರಿದೂಗಿಸಿದ ಸಮೀಕರಣ. ನೀವ್ ಇವಾಗ ಜಾಯಿನ್ ಆದ್ರ? ಹ್ಞೂ. ಇವತ್ತು ನಮ್ಗೆ ಲೇಟ್ ಆಗೈತ್ರಿ. ಹಾ, ಸರಿ ಆಯ್ತು. ಸೊ ನಿಮಗಿಲ್ಲಿ ಒಂದು ಸಮೀಕರಣ ಕಾಣಿಸ್ತಾ ಇದೆಯಾ? FeH2O Fe3O4 ಅಂತ ನಮ್ಗೆ ಉತ್ಪನ್ನ ಭಾಗದಲ್ಲಿ ಸಿಗ್ತಾ ಇರೋದು, ಮತ್ತೆ H2 ಉತ್ಪನ್ನವಾಗಿ ಸಿಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ನಾವು ಫಸ್ಟ್ ಏನ್ ಮಾಡ್ಬೇಕು, ಯಾವುದೇ ಸಮೀಕರಣವನ್ನ ಸರಿದೂಗಿಸಿ ಅಂತ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿಯೊಂದು ಧಾತುವಿನ ಎಷ್ಟೆಷ್ಟು ಪರಮಾಣುಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಈ ರೀತಿ ಒಂದು ಟೇಬಲ್ ಮಾಡಿ ಬರ್ಕೋಬೇಕು. ಮೊದಲಿಗೆ Fe ಅನ್ನುವಂತಹದ್ದು ಒಂದು ಧಾತು ಆದ್ರೆ ಅದರ ಎಷ್ಟು ಪರಮಾಣು ಕಾಣಿಸ್ತಾ ಇದೆ? ಯಾವುದೇ ನಂಬರ್ ಇಲ್ಲ ಅಲ್ವಾ ಇಲ್ಲಿ ಕೆಳಗಡೆ ಆಗ್ಲಿ ಹಿಂದೆ ಆಗ್ಲಿ ಯಾವ ನಂಬರು ಇಲ್ಲ. ಅದರ ಅರ್ಥ ಒಂದು ಪರಮಾಣು ಇದೆ ಅಂತ. ಸೊ 1 ಅಂತ ಬರ್ಕೋಬೇಕು. ಅದೇ ರೀತಿ ಪ್ರತಿಯೊಂದು ಧಾತುವಿನ ಎಷ್ಟೆಷ್ಟು ಪರಮಾಣುಗಳಿದೆ ಅನ್ನೋದನ್ನ ನಾವು ಬರಿತಾ ಹೋಗ್ಬೇಕು. ಇಲ್ಲಿ Fe1 ಆದ್ರೆ ನೆಕ್ಸ್ಟ್ ಇರುವಂತಹ ಧಾತು ಹೈಡ್ರೋಜನ್. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಹಾಗಾಗಿ 2 ಅಂತ ಬರ್ಕೋಬೇಕು. ಇಲ್ಲಿ ಕೆಳಗಡೆ ಇರುವಂತಹ ನಂಬರ್ ಇದೆಯಲ್ಲ, ಇದು ಕೂಡ ಎಷ್ಟು ಪರಮಾಣು ಇದೆ ಅನ್ನೋದನ್ನ ನಮ್ಗೆ ಸೂಚಿಸುತ್ತೆ. ಹಾಗಾಗಿ 2 ಅನ್ನೋದನ್ನ ಬರ್ಕೋಬೇಕು. ನಂತರ ಇಲ್ಲಿ ಆಕ್ಸಿಜನ್, ಇಲ್ಲಿ ಕೆಳಗಡೆ ಯಾವುದೇ ನಂಬರು ಕೂಡ ಇಲ್ಲ, ಹಾಗಾಗಿ 1 ಅಂತ ಬರ್ಕೊಳ್ಳೋದು. ಅದೇ ಉತ್ಪನ್ನ ಭಾಗದಲ್ಲಿ ನೋಡಿದ್ರೆ Fe3 ಅಂತ ಕಾಣಿಸ್ತಾ ಇದೆ, ಹಾಗಾಗಿ 3 ಅಂತ ಬರ್ಕೊಳ್ಳೋದು. ಆಕ್ಸಿಜನ್ 4 ಅಂತ ಇದೆ, ಸೊ 4 ಅಂತ ಬರ್ಕೊಂಡು, ಹೈಡ್ರೋಜನ್ 2 ಅಂತ ಇದೆ, 2 ಅಂತ ಬರ್ಕೊಳ್ಳೋದು. ಸೊ ಇವಾಗ ನಾವು ಪ್ರತಿವರ್ತಕ ಭಾಗದಲ್ಲಿ ನಂಬರ್ಸ್ ಮತ್ತೆ ಉತ್ಪನ್ನ ಭಾಗದಲ್ಲಿರುವಂತಹ ನಂಬರ್ಸ್ ಅನ್ನ ನಾವು ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ, 2 ಸಮ ಇಲ್ಲ ಅಲ್ವಾ? ಪ್ರತಿವರ್ತಕ ಭಾಗದಲ್ಲಿರುವಂತಹ ನಂಬರೇ ಬೇರೆ, ಉತ್ಪನ್ನ ಭಾಗದಲ್ಲಿರುವಂತಹ ನಂಬರ್ಗಳೇ ಬೇರೆ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಸಮೀಕರಣವನ್ನ ಸರಿದೂಗಿಸ್ಬೇಕು. ಹೇಗೆ ಸರಿದೂಗಿಸೋದು? ಮೊದಲಿಗೆ ನಾವು ಇವಿಷ್ಟು ನಾವು ನಂಬರನ್ನ ಬರೆದ್ವಿ ಅಲ್ವಾ, ಇದರಲ್ಲಿ ಗರಿಷ್ಠ ನಂಬರ್ ಯಾವ್ದಿದೆಯೋ ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತಹ ಪರಮಾಣು ಯಾವುದೋ ಅಥವಾ ಧಾತು ಯಾವುದೋ ಅಲ್ಲಿಂದ ನಾವು ಶುರು ಮಾಡ್ಬೇಕಾಗತ್ತೆ. ನೀವಿವಾಗ ಇಲ್ಲಿ ಸಂಖ್ಯೆಗಳನ್ನ ನೋಡಿದ್ರೆ 4 ಗರಿಷ್ಠವಾದಂತಹ ನಂಬರ್ ಇಲ್ಲಿ ಇರೋದ್ರಲ್ಲಿ, ಹೌದಾ? ಸೊ 4 ಯಾವ್ದಿದೆ? ಆಕ್ಸಿಜನ್ ಇದೆ 4. ಸೊ ಆಕ್ಸಿಜನ್ ಇಂದ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಇದು ಉತ್ಪನ್ನ ಭಾಗದಲ್ಲಿ 4 ಇರೋದಕ್ಕೆ ನಾವು ಪ್ರತಿವರ್ತಕ ಭಾಗದಲ್ಲೂ ಕೂಡ 4 ಆಕ್ಸಿಜನ್ ಅಂತ ಮಾಡ್ಬೇಕಾಗತ್ತೆ. ಹೇಗೆ ಮಾಡೋದು? ಇಲ್ಲಿ ಸಂಕಲನ ವ್ಯವಕಲನ ಯಾವುದೂ ಕೂಡ ಸಾಧ್ಯ ಆಗಲ್ಲ ಮಕ್ಕಳೇ. ನಾವು ಬರೀ ಗುಣಾಕಾರ 1 ನಾವು ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ಗುಣಾಕಾರ ಮಾಡ್ತೀವಿ ಅಂತ ಅಂದ್ರೆ ನಾವು ಇಲ್ಲಿ ಆಕ್ಸಿಜನ್ಗೆ ಇಲ್ಲಿ ಗುಣಾಕಾರ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ನನ್ಗೆ ಆಕ್ಸಿಜನ್ ಮಾತ್ರ 4 ಬೇಕು ಅಂತ ಇಲ್ಲಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ನಾವು ಪೂರ್ತಿ ಈ ಒಂದು ಏನು ಸಂಯುಕ್ತ ಇದೆಯೋ ಇದಕ್ಕೇನೆ ನಾವು ಗುಣಾಕಾರ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ 4 ಅಂತ ಬರ್ಕೋಬೇಕು. ಆಗ ಈ 4ರಿಂದ ನಾವು
H2ಗೂ ಗುಣಾಕಾರ ಆಗತ್ತೆ, ಆಕ್ಸಿಜನ್ಗೂ ಗುಣಾಕಾರ ಆಗತ್ತೆ. ಅಲ್ಲಿಗೆ ಪ್ರತಿವರ್ತಕ ಭಾಗದಲ್ಲಿ ಆಕ್ಸಿಜನ್ 4 ಆಯ್ತು. ಸೊ ಆಕ್ಸಿಜನ್ ನಂಬರ್ ಬ್ಯಾಲೆನ್ಸ್ ಆಯ್ತು, ಸಮತೋಲನ ಆಯ್ತು. ಉತ್ಪನ್ನ ಪ್ರತಿವರ್ತಕ ಎರಡೂ ಕಡೆಗೆ 4 ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಆದ್ರೆ ಇವಾಗ ನಾವಿಲ್ಲಿ ಇಡೀ ಒಂದು H2O ಅನ್ನುವಂತಹ ಒಂದು H2O ಅಣುವಿಗೆನೆ ನಾವು 4ರಿಂದ ಗುಣಾಕಾರ ಮಾಡ್ತಾ ಇರೋದು, ಹೌದಾ? ಸೊ ಈ 4 H2ಗೂ ಕೂಡ ಗುಣಾಕಾರ ಆಗತ್ತೆ. ಮೊದಲಿಗೆ 2 H2 ಇದ್ದಿದ್ದು, 2 ಹೈಡ್ರೋಜನ್ ಇದ್ದಿದ್ದು 4ರಿಂದ ಗುಣಾಕಾರ ಆಗಿದ್ದಕ್ಕೆ ಇದು 8 H ಆಗತ್ತೆ. ಹೈಡ್ರೋಜನ್ನ ಸಂಖ್ಯೆ 8 ಅಂತ ಬದಲಾಗತ್ತೆ. ಯಾಕೆ? ಇಲ್ಲಿ ನಾವು 4ರಿಂದ ಗುಣಿಸ್ತಾ ಇರೋದಕ್ಕೆ. ಇಲ್ಲಿ ಬದಲಾದ ಮೇಲೆ ನಾವು ಉತ್ಪನ್ನ ಭಾಗದಲ್ಲೂ ಕೂಡ ಬದಲು ಮಾಡಬೇಕಾಗತ್ತೆ. ಇಲ್ಲಿ 2 ಮಾತ್ರ ಇದೆ. ನಾವು 2ನ್ನ 8 ಹೇಗೆ ಮಾಡಬಹುದು? 4ರಿಂದ ಗುಣಿಸಿದಾಗ. ಸೊ ಇಲ್ಲೂ ಕೂಡ ನಾವು ಏನ್ ಮಾಡಬೇಕು? 4ರಿಂದ ಗುಣಾಕಾರ ಮಾಡಬೇಕಾಗತ್ತೆ H2ಗೆ. ಆಗ ಪ್ರತಿವರ್ತಕ ಮತ್ತೆ ಉತ್ಪನ್ನ ಎರಡೂ ಭಾಗದಲ್ಲೂ 8 ಹೈಡ್ರೋಜನ್ ಆಗತ್ತೆ. ಹೈಡ್ರೋಜನ್ನ ಸಂಖ್ಯೆ ಸರಿದೂಗಿರತ್ತೆ. ಆದ್ರೆ ಇನ್ನು ಬಾಕಿ ಇರೋದೇನು? ಪ್ರತಿಯೊಂದು ಧಾತುವು ಕೂಡ ಸರಿದೂಗಿರ್ಬೇಕು ಅಲ್ವಾ? ಸೊ ಇಲ್ಲಿ ಇನ್ನು Fe ಸರಿದೂಗಿಲ್ಲ. ಉತ್ಪನ್ನ ಭಾಗದಲ್ಲಿ 3 ಇದೆ, ಪ್ರತಿವರ್ತಕ ಭಾಗದಲ್ಲಿ 1 ಇರೋದಕ್ಕೆ ಇಲ್ಲಿ ನಾವು 3ರಿಂದ ಗುಣಾಕಾರ ಮಾಡಬೇಕು. ಅಂದ್ರೆ ಇಲ್ಲಿ 3ರಿಂದ ಗುಣಾಕಾರ ಮಾಡ್ಬೇಕಾಗತ್ತೆ. ಸೊ ಇದೇನಾಗತ್ತೆ? 3 Fe ಅಂತ ಆಗತ್ತೆ. ಇದು 4 H2O ಅಂತ ಆಗತ್ತೆ. ಆಗ ಎಲ್ಲಾ ಧಾತುವಿನ ಎಲ್ಲಾ ಪರಮಾಣುಗಳು ಕೂಡ ಸಮ ಸಂಖ್ಯೆಯಲ್ಲಿದೆ ಉತ್ಪನ್ನ ಮತ್ತೆ ಪ್ರತಿವರ್ತಕ ಭಾಗದಲ್ಲಿ. ಅದನ್ನ ನಾವು ನೋಡಬಹುದು ಇಲ್ಲಿ. Fe3O4 ಅಂತ ಆಗತ್ತೆ. ಇಲ್ಲಿ 4 H2 ಅಂತ ಆಗತ್ತೆ. ಈ ರೀತಿಯಾಗಿ ನಾವು ಇದನ್ನ ಇಲ್ಲಿರುವಂತಹ ನಂಬರ್ ಅನ್ನ ಸಹಗುಣಕ ಅಂತ ಹೇಳ್ತೀವಿ ಅಲ್ವಾ ಮಕ್ಳೇ? ಸೊ ಸಹಗುಣಕದಲ್ಲಿರುವಂತಹ ನಂಬರ್ ಅನ್ನ ಮಾತ್ರನೇ ನಾವು ಗುಣಾಕಾರ ಮಾಡಿ ನಮ್ಗೆ ಬೇಕಾದ ನಂಬರ್ ಅನ್ನ ಪಡ್ಕೋಬಹುದು. ಬಿಟ್ರೆ ನಾವು ಯಾವುದೇ ನಂಬರ್ ಅನ್ನ ಕೂಡ್ಸೋದಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ, ಅಥವಾ ಹೊಸದೊಂದು ಉತ್ಪನ್ನವನ್ನ ನಾವು ಸೇರ್ಸೋದಿಕ್ಕೆ ಸಾಧ್ಯ ಇಲ್ಲ. ಯಾವುದೇ 2 ಪ್ರತಿವರ್ತಕಗಳ ನಡುವೆ ಕ್ರಿಯೆ ನಡೆದಾಗ ನಿರ್ದಿಷ್ಟವಾದ ಉತ್ಪನ್ನ ನಮ್ಗೆ ಸಿಗ್ತಾ ಇರತ್ತೆ. ಹಾಗಾಗಿ ನಾವು ಅದನ್ನು ಬದಲು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಈ ನಂಬರ್ಗಳನ್ನು ಕೂಡ ಬದಲು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಗುಣಾಕಾರ ಮಾಡೋವಾಗ ನಾವು ಇಲ್ಲಿ ತಗೊಳ್ಳುವಂತಹ ನಂಬರ್ ಹೇಗಿರ್ಬೇಕು ಅಂತ ಅಂದ್ರೆ, ಈ ನಂಬರ್ ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಅನ್ನ ಗುಣಾಕಾರ ಆಗತ್ತೆ. ಹಾಗೆ ಗುಣಾಕಾರ ಆದಾಗ್ಲೂ ಕೂಡ ನಮ್ಗೆ ಪ್ರತಿವರ್ತಕ ಮತ್ತೆ ಉತ್ಪನ್ನ ಭಾಗದಲ್ಲಿರುವಂತಹ ಸಂಖ್ಯೆ ಸರಿಯಾಗಿರೋ ತರ ನಾವು ನಂಬರ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಮಕ್ಳೇ. ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಸೊ ಇದು ಕ್ಲಿಯರ್ ಆಯ್ತಾ ಗುಣಾಕಾರ ಹೇಗೆ ಮಾಡೋದು ಅಂತ? ಹ್ಞೂ ರೀ. ಓಕೆ. ಸೊ ಅದಕ್ಕೆ ಹಂತಗಳನ್ನ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಮೊದಲಿಗೆ ಗರಿಷ್ಠ ಸಂಖ್ಯೆಯ ಪರಮಾಣು ಹೊಂದಿರೋ ಸಂಯುಕ್ತದಿಂದ ಸಮತೋಲನವನ್ನ ಪ್ರಾರಂಭ ಮಾಡಬೇಕು. ನಂತರ ಪ್ರತಿವರ್ತಕ ಮತ್ತೆ ಉತ್ಪನ್ನ ಎರಡೂ ಭಾಗದಲ್ಲಿ ಏನು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ತಾ ನಾವು ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆಯನ್ನ ನಾವು ಸರಿದೂಗಿಸ್ತಾ ಹೋಗ್ಬೇಕು. ಇಲ್ಲಿ ಒಂದೊಂದೇ ಪರಮಾಣುವನ್ನ ತಗೊಂಡು ಸರಿದೂಗಿಸ್ತಾ ಹೋಗಿದ್ದಾರೆ. ನೀವು ನಿಮ್ ಪುಸ್ತಕದಲ್ಲೂ ಕೂಡ ಇದನ್ನ ನೋಡಬಹುದು. ಮೊದಲಿಗೆ H2O ನಲ್ಲಿ ನಾನಿವಾಗಷ್ಟೇ ಹೇಳಿದ್ನಲ್ವಾ, ಆಕ್ಸಿಜನ್ ಮೊದಲಿಗೆ 1 ಇತ್ತು, ಉತ್ಪನ್ನದಲ್ಲಿ 4 ಇತ್ತು. ಹಾಗಾಗಿ ಆಕ್ಸಿಜನ್ ನಿಂದ ಶುರು ಮಾಡಿ 4ಅನ್ನ ಸರಿದೂಗಿಸ್ಕೊಂಡು ನಂತರ ಹೈಡ್ರೋಜನ್ 8 ಆಗಿದ್ದಕ್ಕೆ ಹೈಡ್ರೋಜನ್ ಅನ್ನ ಸರಿದೂಗಿಸಿ, ಮೂರನೇದಾಗಿ ಐರನ್ ಇನ್ನು ಸರಿದೂಗಿರ್ಲಿಲ್ಲ, ಅದನ್ನು ಸರಿದೂಗಿಸ್ಕೊಂಡು 1 × 3 ಅಂತ ಮಾಡಿ
ಉತ್ಪನ್ನ ಭಾಗದಲ್ಲೂ 3 ಇದೆ, ಪ್ರತಿವರ್ತಕ ಭಾಗದಲ್ಲೂ 3 ತಗೊಂಡು ಈ ರೀತಿಯಾಗಿ ಸರಿದೂಗಿಸ್ಬೇಕು. ಇವ್ರು ಯಾಕೆ ಹೀಗೆ ಬಾಕ್ಸ್ ಹಾಕಿ ನಿಮ್ಗೆ ತೋರಿಸಿದ್ದಾರೆ ಅಂತ ಅಂದ್ರೆ ಪುಸ್ತಕದಲ್ಲಿ ಆ ಬಾಕ್ಸ್ ಅನ್ನ ನಾವು ಏನು ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಯಾವುದೇ ರೀತಿ ಅದಕ್ಕೆ ಸೇರ್ಸೋದಾಗ್ಲಿ ಅಥವಾ ಹೊಸ ಏನು ಮಾಡಬಾರ್ದು. ಅದರ ಹಿಂದೆ ಮೇಡಮ್ ಕಂಪಲ್ಸರಿ ಬಾಕ್ಸ್ ಹಾಕಲೇಬೇಕ್ರಿ ಮೇಡಮ್? ಹಾಗೇನು ಬಾಕ್ಸ್ ಏನು ಅವಶ್ಯಕತೆ ಇಲ್ಲ. ಈ ಬಾಕ್ಸ್ ಕೊಟ್ಟಿರೋದು ನಿಮಗೆ ಅರ್ಥ ಆಗ್ಲಿ ಅಂತ, ಆಯ್ತಾ? ಅಂದ್ರೆ ನೀವು ಬಾಕ್ಸ್ ಒಳಗಡೆ ಇರುವಂತಹ ಅಂಶಗಳನ್ನ ಚೇಂಜ್ ಮಾಡಬಾರ್ದು, ಬದಲು ಮಾಡಬಾರ್ದು. ಅದಕ್ಕೋಸ್ಕರ ಅವರು ಬಾಕ್ಸ್ ಹಾಕಿ ಹೀಗೆ ತೋರಿಸಿರೋದು ಅಷ್ಟೆ. ನೀವು ನಿಮ್ಗೆ ಯಾವುದೇ ಒಂದು ಸಮೀಕರಣವನ್ನ ಕೊಟ್ಟು ಸರಿದೂಗಿಸಿ ಅಂತ ಕೇಳಿದಾಗ ನಾವು ಒಂದು ಎಕ್ಸಾಂಪಲ್ ತಗೊಂಡು ಟ್ರೈ ಮಾಡೋಣ, ನೋಡೋಣ. ಓಕೆ, ನಾನು ಇಲ್ಲೇ ಒಂದು ಎಕ್ಸಾಂಪಲ್ ಅನ್ನ ಬರಿತೀನಿ, ಆಯ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಇಲ್ಲೇನಿದೆ? ಹೈಡ್ರೋಜನ್, ಆಕ್ಸಿಜನ್ ಎರಡೂ ಸೇರಿ ನೀರು ಉಂಟಾಗ್ತಾ ಇರೋದು, ಆಯ್ತಾ? ಮೊದಲು ನಾವೇನ್ ಮಾಡ್ಬೇಕು? ಯಾವ್ಯಾವ ಕೊಟ್ಟಿದ್ದಾರೆ ಅದನ್ನ ಹೀಗೆ ಬರ್ಕೋಬೇಕು. ಆಮೇಲೆ ಪ್ರತಿವರ್ತಕ ಭಾಗದಲ್ಲಿ ಅದರ ಎಷ್ಟು ನಂಬರ್ ಎಷ್ಟಿದೆ ಅನ್ನೋದನ್ನ ನಾವು ಬರ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಪರಮಾಣು ಎಷ್ಟು ಸಂಖ್ಯೆಯಲ್ಲಿ ಇದೆ ಅನ್ನೋದನ್ನ. ಹೈಡ್ರೋಜನ್ ಎಷ್ಟು ಕಾಣಿಸ್ತಾ ಇದೆ? 2 ಅಲ್ವಾ? ಆಕ್ಸಿಜನ್ ಎಷ್ಟು ಕಾಣಿಸ್ತಾ ಇದೆ? 2 ಇದೆ. ಹಾಗೆ ಉತ್ಪನ್ನ ಭಾಗದಲ್ಲಿ ಎಷ್ಟೆಷ್ಟು ಕಾಣಿಸ್ತಾ ಇದೆ ಅನ್ನೋದನ್ನ ನಾವು ಬರ್ಕೋಬೇಕು. ಹೈಡ್ರೋಜನ್ 2 ಇದೆ, ಆದ್ರೆ ಆಕ್ಸಿಜನ್ ಇಲ್ಲಿ ಯಾವ ನಂಬರ್ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ 1 ಅಂತ. ಸೊ 1 ಅಂತ ಬರ್ಕೋಬೇಕಾಗುತ್ತೆ. ಈಗ ನೋಡಿದ್ರೆ ಇದು ಸಮೀಕರಣ ಸರಿ ಹೋಗಿದ್ಯಾ? ಸರಿ, ರಿಪೀಟ್ ಮಾಡ್ರಿ. ಇಲ್ಲಿ ನಾನು ಈ ಒಂದು ಸಮೀಕರಣವನ್ನ ತಗೊಂಡಿದ್ದೀನಿ ಉದಾಹರಣೆಯಾಗಿ. H2 ಮತ್ತೆ O2, H2O ಅಂತ ಉಂಟಾಗಿರುವಂತಹ ಸಮೀಕರಣವನ್ನ ತಗೊಂಡು ಪ್ರತಿ ಒಂದು ಧಾತು ಎಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನ ಬರ್ದಿದ್ದೀನಿ. ಹೈಡ್ರೋಜನ್ನ 2 ಪರಮಾಣು ಸಂಖ್ಯೆ ಇದೆ, ಆಕ್ಸಿಜನ್ ಕೂಡ 2 ಪರಮಾಣು ಇದೆ. ಇಲ್ಲಿ ಕೆಳಗಡೆ 2 ಅಂತ ಬರ್ದಿದೆ, ಹೌದಾ? ಸಮೀಕರಣ ಇದೇ ರೀತಿಯಾಗಿರತ್ತೆ. ಸೊ ಆ ಸಮೀಕರಣವನ್ನ ನೋಡಿ ಪ್ರತಿ ಧಾತು ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ನಾವು ಬರ್ಕೋಬೇಕು, ಪ್ರತಿವರ್ತಕ ಭಾಗದಲ್ಲಿ ಹಾಗೆ ಉತ್ಪನ್ನ ಭಾಗದಲ್ಲಿ, ಆಯ್ತಾ? ಹೈಡ್ರೋಜನ್ 2 ಇದೆ, ಸೊ ಹೈಡ್ರೋಜನ್ 2 ಇದೆ ಅನ್ನೋದನ್ನ ನಾನು ಹೀಗೆ ಬರ್ಕೊಂಡೆ. ಹಾಗೆ ಆಕ್ಸಿಜನ್ ಕೂಡ 2 ಇದೆ, ಸೊ ಆಕ್ಸಿಜನ್ 2 ಅನ್ನೋದನ್ನ ಬರೆದಿದ್ದಾಯ್ತು. ಇನ್ನು ಉತ್ಪನ್ನ ಭಾಗದಲ್ಲಿ ಹೈಡ್ರೋಜನ್ ಎಷ್ಟು ಕಾಣಿಸ್ತಾ ಇದೆ? 2 ಇದೆ ಅಲ್ವಾ? ಸೊ 2 ಅಂತ ಬರ್ದೆ. ಆಕ್ಸಿಜನ್ 1 ಇದೆ, ಅಂದ್ರೆ ಅಲ್ಲಿ ಯಾವುದೇ ನಂಬರ್ ಅನ್ನ ಹೀಗೆ ಬರ್ದಿರಲ್ಲ, ಸುಮ್ನೆ H2O ಅಂತ ಇದೆ ಅಂದ್ರೆ ಅರ್ಥ ಇಲ್ಲಿ ಯಾವ ಸಂಖ್ಯೆನೂ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದು 1 ಪರಮಾಣು ಇರತ್ತೆ. 1 ಅಂತ ನಾವು ಅರ್ಥ ಮಾಡ್ಕೋಬೇಕು ಅದನ್ನ, ಆಯ್ತಾ? ಸೊ ಇಲ್ಲಿ 1 ಅಂತ ಬರ್ಕೊಂಡೆ. ಇಲ್ಲಿ ಹೈಡ್ರೋಜನ್ ಪ್ರತಿವರ್ತಕ ಮತ್ತೆ ಉತ್ಪನ್ನ ಭಾಗದಲ್ಲಿ ಸರಿಯಾಗಿದೆ, ಆದ್ರೆ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲಿ 1 ಇದೆ. ಹಾಗಾಗಿ ನಾವು ಆಮ್ಲಜನಕವನ್ನ ಸರಿದೂಗಿಸ್ಬೇಕಾಯ್ತು. ಇಲ್ಲಿ 2 ಇದೆ ಅಂದ್ರೆ ನಾವು ಇಲ್ಲಿ ಈ ನಂಬರ್ ಅನ್ನು ಕೂಡ 2 ಮಾಡ್ಬೇಕಲ್ವಾ? ಹೇಗೆ ಮಾಡೋದು? ಬರೀ ಗುಣಾಕಾರ ಮಾತ್ರನೇ ನಾವು ಮಾಡೋದಕ್ಕೆ ಸಾಧ್ಯ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಗುಣಾಕಾರ ಮಾಡ್ಕೊಂಡೆ. ಗುಣಾಕಾರ ಈ ಒಂದು ಪರಮಾಣುವಿಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಇಡೀ ಸಂಯುಕ್ತವನ್ನೇ ತಗೊಂಡು ಅದಕ್ಕೆ ಅಥವಾ ನೀರಿನ ಅಣು ಅಂತ ನಾವು ಕರಿತೀವಿ, ನೀರಿನ ಅಣುವಿಗೆನೆ ನಾವು ಗುಣಾಕಾರ ಮಾಡ್ಬೇಕಾಗತ್ತೆ. ಆಗ ಈ 2 ಪ್ರತಿಯೊಂದು ಧಾತುವಿಗೂ ಗುಣಾಕಾರ ಆಗತ್ತೆ. ಅಂದ್ರೆ ಹೈಡ್ರೋಜನ್ ಒಂದು ಧಾತು, ಆಕ್ಸಿಜನ್ ಒಂದು ಧಾತು, ಇದು ಪ್ರತಿಯೊಂದು ಧಾತುವಿಗೂ ಗುಣಾಕಾರ ಆಗೋದಕ್ಕೆ. ಇಲ್ಲಿ 2 ಸರಿ ಆಯ್ತು, ಆಕ್ಸಿಜನ್ ಸರಿ ಆಯ್ತು. ಆದ್ರೆ ಇಲ್ಲಿ ಹೈಡ್ರೋಜನ್ ಏನಾಯ್ತು? ಗುಣಾಕಾರ ಆಗ್ತಾ ಇದೆ, ಹೌದಾ?
ಗುಣಾಕಾರ ಆಗಿ 4 ಅಂತ ಆಗತ್ತೆ. ಇಲ್ಲಿ 4 ಆದ್ಮೇಲೆ ಇಲ್ಲಿ 2 ಮಾತ್ರ ಇದೆ, ಹೌದಾ? ಹಾಗಾಗಿ ನಾವು ಇದನ್ನು ಕೂಡ 2ರಿಂದ ಗುಣಾಕಾರ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇಲ್ಲಿ ಮೊದಲಿಗೆ 1 ಇತ್ತು, ನಾವು 2ರಿಂದ ಗುಣಾಕಾರ ಮಾಡಿದಾಗ ಏನಾಗತ್ತೆ? ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಅಂದ್ರೆ ಪ್ರತಿವರ್ತಕ ಭಾಗದಲ್ಲಿ, ಉತ್ಪನ್ನ ಭಾಗದಲ್ಲಿ ಹೈಡ್ರೋಜನ್ 4 ಅಂತ ಆಗತ್ತೆ, ಆಕ್ಸಿಜನ್ 2 ಅಂತ ಆಗತ್ತೆ. ಈ ರೀತಿ ನಾವು ಸಮೀಕರಣವನ್ನ ಸರಿದೂಗಿಸ್ಬೇಕು. ಈಗ 2H2 ಪ್ಲಸ್ O2 ಏನಾಗ್ತಾ ಇದೆ? 2H2O ಅನ್ನೋದನ್ನ ನಾವು ನೋಡಬಹುದು. ಇದು ಸರಿದೂಗಿರುವಂತಹ ಸಮೀಕರಣ ಆಗಿರುತ್ತೆ. ಹೀಗೆ ನಾವು ಸಮೀಕರಣವನ್ನ ಸರಿದೂಗಿಸ್ಬೇಕಾಗಿರುತ್ತೆ. ಇದೇನಾದ್ರೂ ಬರ್ಕೊಳ್ತೀರಾ ನೀವು? ಬೇಕು ಅಂತ ಆದ್ರೆ ಬರ್ಕೊಳ್ಳಿ. ಬರ್ಕೋತೀರಿ ಮೇಡಮ್. ಓಕೆ. ಮೇಡಮ್ ನಾವು ಕಂಪಲ್ಸರಿ ಅದು 2 ಬಾಕ್ಸ್ ನಲ್ಲಿ ಹಾಕೊಂಡು ಬಿಡಿಸ್ಬೇಕ್ರಿ. ಅದು ಇದು ಸರಿದೂಗಿಸದ ಸಮೀಕರಣ. ಅದು 2H2 ಪ್ಲಸ್ O2 ಹಂಗ್ ಬಿಡಿಸಿದ್ರು ನಡೀತದೇನು, ಹಂಗ್ ಬಿಡಿಸಿದ್ರು ನಡೀತದ್ರಿ? ಇನ್ನೊಂದ್ಸಲ ಹೇಳು ಕ್ವಶನ್ನ. ಅದು ಈಗ ನೀವು ಹಾಕಿ ನೋಡ್ರಿ, H ತೆಳಗ O ಅಂತ ಇಂಟು ಮಾಡಿರಿ ನೋಡ್ರಿ ಮೇಡಮ್. ನಾನಿಲ್ಲಿ ಇದಾ? ಹ್ಞೂ ರೀ. ಹಾ ಹೇಳು, ಏನಾಯ್ತು? ಅದು 2 ಇಂಟು ಮಾಡಿದ್ರ ಬರ್ದು ನಡೀತದೇನ್, ಹೆಂಗ್ ಬರೀದ್ರು ನಡೀತಿದ್ರಿ ಇದು ರೀ? ಬಾಕ್ಸ್ ಹಾಕೋ ಬರಿಬೇಕ್ರಿ, ಏನಿಲ್ರಿ? ಬಾಕ್ಸ್ ಹಾಕೋದೇನು ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಏನಲ್ಲ ಬಾಕ್ಸ್ ಹಾಕೋದು. ನಿಮ್ಗೆ ಸಮೀಕರಣ ಕೊಟ್ಟಿರ್ತಾರೆ ಅಲ್ವಾ? ಇಲ್ರಿ, ಅದು ಈಗ ನೀವು ಎರೋ ಮಾರ್ಕ್ ಹಾಕಿ ನಮಗ್ ತೋರಿಸ್ತೀರಿ ನೋಡ್ರಿ. ಇದಾ? ಅವ್ರಿ ಎರೋ ಮಾರ್ಕ್ ಹಾಕ ಅದು ಬರ್ದು ನಡೀತದೇನ್, ಅದು ಬರಿದ್ರು ನಡೀತದ್ರಿ? ಇದು ಬರಿಬೇಕು, ಇದು ಸರಿದೂಗಿರುವಂತಹ ಸಮೀಕರಣ. ಸೊ ಕಡೆದಾಗಿ ಇದನ್ನ ಇದು ಬರಿಬೇಕು. ಸರಿದೂಗಿಸಿದ ಸಮೀಕರಣ ರೀ, ಅದು ರೀ? ಯಾವ್ದು? ಇದ ಮುಂಚೆಂದ? ಇಂಟು ಮಾಡೇನ್ರಿ 2 2 4 ನೀವ್ ಇದ್ ಬರ್ಕೊಳ್ಳೋವಾಗ ಇದಿಷ್ಟನ್ನೇ ಬರ್ಕೊಳ್ಳಿ, ಯಾಕಂದ್ರೆ ಇದು ಸರಿ ದೂಗಿರ್ಲಿಲ್ಲ ಫಸ್ಟಿಗೆ. ಹೀಗ್ ಬರ್ಕೊಳ್ಳಿ ಫಸ್ಟು, ಆಮೇಲೆ ಇದು ಕಡೆದಾಗಿ ಈ ರೀತಿಯಾಗಿ ಬರ್ಕೋಬೇಕು. ಅದು ಬರಿಬೇಕ್ರಿ, ಅದು ಬರಿಬೇಕ್ರಿ? ಇದು ಮೊದಲು ಕೊಟ್ಟಿರುವಂತಹ ಸಮೀಕರಣ. ಹಾ ರೀ. ಆಯ್ತಾ? ಹಾ ರೀ. ಇದು ಸರಿದೂಗಿಲ್ಲ ಇವಾಗ. ಆಮೇಲೆ ನಾವು ಬರ್ಕೊಂಡ್ವಿ ಸರಿದೂಗಿಸ್ ಅಂದ್ರೆ ಸಮತೋಲನ ಮಾಡ್ಬೇಕಲ್ವಾ, ಅದಕ್ಕೆ ಗುಣಾಕಾರ ಮಾಡಿರೋದು. ಇದ್ರ ಕೆಳಗಡೆಗೆ ನೀವು ಈ ಸಮೀಕರಣವನ್ನ ಬರ್ಕೊಳ್ಳಿ. ಸರಿದೂಗಿರೋ ಸಮೀಕರಣ ಅಂತ ಬರ್ಕೊಂಡು ಇದನ್ನ ಬರ್ಕೋಬೇಕು. ಹಾ ರೀ. ಅರ್ಥ ಆಯ್ತಾ? ಫಸ್ಟ್ ಇದನ್ನ ಇಂಟು ಮಾಡಿ ಬರ್ಕೊಂಬದ ಅವಶ್ಯಕತೆ ಇಲ್ಲ ರೀ? ಇಂಟು ಮಾಡಿ ಬರ್ತಿದ್ರಿ. ಇದು ಈ ಇಂಟು ಮಾಡಿರೋದಾ? ಹಾ ರೀ. ಇದ್ ಬರೀದೇನೆ ನಿಮ್ಗೆ ಹೇಗ್ ಗೊತ್ತಾಗತ್ತೆ? ಅದು ಬರ್ಕೋಬೇಕ್ರಿ? ಹೌದು, ಬರ್ಕೋಬೇಕು. ಇದು ಈ ರೀತಿಯಾಗಿ ಮಾಡಿ ಹೀಗೊಂದು ಬಾಕ್ಸ್ ಅನ್ನ ನಿಮ್ಗೆ ಪುಸ್ತಕದಲ್ಲಿ ಬಾಕ್ಸ್ ಹಾಕಿ ಕೊಟ್ಟಿದಾರಲ್ವಾ? ನಾನ್ ಯಾಕೆ ಬಾಕ್ಸ್ ಎಲ್ಲ ಹಾಕಿಲ್ಲ ಅಂತ ಅಂದ್ರೆ, ನಿಮ್ಗೆ ಪರೀಕ್ಷೆಯಲ್ಲೂ ಈ ಬಾಕ್ಸ್ ಹಾಕ್ತಾ ಕುತ್ಕೊಬಿಡ್ತೀರಾ, ಆಮೇಲೆ ಟೈಮ್ ಆಗತ್ತೆ. ಅದಕ್ಕೆ ನಿಮ್ಗೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಇರತ್ತೆ ಅಲ್ವಾ? ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಇರತ್ತೆ. ನೀವು ಸರಿಯಾದ ಉತ್ತರ ಬರೆಯೋದಿಕ್ಕೆ ಟೈಮ್ ಅನ್ನ ತಗೊಳ್ಬೇಕು, ಈ ರೀತಿ ಬಾಕ್ಸ್ ಹಾಕೋದಿಕ್ಕೆ ಅಲ್ಲ. ಅದಕ್ಕೋಸ್ಕರ ಬಾಕ್ಸ್ ಎಲ್ಲ ಬೇಡ ಅಂತ ನಾನು ಬರ್ದಿಲ್ಲ ಅಷ್ಟೇನೆ.
ಥ್ಯಾಂಕ್ ಯು ಮೇಡಮ್, ಅಷ್ಟೇ ಕೇಳದಿದ್ರಿ. ಓಕೆ. ಸೊ ಇಷ್ಟು ಪ್ಯಾಕ್ ತನಕ ಮಾಡ್ರಿ ನಾವು ಬರ್ಕೋತೇವ್ರಿ. ಏನ್ ಹೇಳು? ಪ್ಯಾಕ್ ಮಾಡ್ರಿ, ಅದು ಬರ್ಕೋತೇವ್ ನಾವು. ಹಾ ಓಕೆ, ಬರ್ಕೊ. ಆಯ್ತಾ ಬರ್ಕೊಂಡು? ಕರ್ದಾಯ್ತಾ ಎಲ್ರಿದ್ದು? ಅದೇ ಅಣ್ಣ ಈಗ ಮೈಕ್ ಕೊಡ್ತೀನಿ ಹೇಳ್ರಿ. ಯಾರಾದ್ರೂ ಒಬ್ರು ಬರ್ಕೊಂಡು ಆಮೇಲೆ ನೋಟ್ಸ್ ಅನ್ನ ಬೇರೆಯವ್ರಿಗೆ ಪಾಸ್ ಮಾಡಿ. ಟೈಮ್ ಕಡಿಮೆ ಇದೆ, ನಾವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಆಯ್ತ್ರಿ ಮೇಡಮ್, ಆಯ್ತ್ರಿ. ಇನ್ನೇನ್ ಮುಗಿತಾ ಬಂತು, ಅದಕ್ಕೇನೆ ಯಾರಾದ್ರೂ ಬರ್ಕೊಂಡಿದ್ರೆ ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿ ಅದನ್ನ. ಸೊ ಸಮೀಕರಣವನ್ನ ಸರಿದೂಗ್ಸೋದನ್ನ ನಾವು ನೋಡಿದ್ವಿ. ಆದ್ರೆ ಬರೀ ಸಮೀಕರಣವನ್ನ ಸರಿದೂಗ್ಸಿ ಇಟ್ರೆ ಅದು ಸಾಕಾಗಿರಲ್ಲ. ಅದರ ಭೌತಿಕ ಸ್ಥಿತಿಯನ್ನು ಕೂಡ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ಅದು ಘನ ರೂಪದಲ್ಲಿ ಇದೆಯಾ ಅಥವಾ ದ್ರವ ರೂಪದಲ್ಲಿ ಇದೆಯಾ, ಅನಿಲ ಸ್ಥಿತಿಯಲ್ಲಿ ಇದೆಯಾ, ಇನ್ನೊಂದು ಜಲೀಯ ಸ್ಥಿತಿ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಏನಿದು ಹೊಸದು? ನಾವು ಮೂರೇ ಅಭ್ಯಾಸ ಮಾಡಿರೋದು, ಘನ, ದ್ರವ, ಅನಿಲ, ವಸ್ತುವಿನ ಸ್ಥಿತಿಗಳು ಅಂತ ಮೂರನ್ನ ನಾವು ಅಭ್ಯಾಸ ಮಾಡಿದೀವಿ. ಜಲೀಯ ಅಂದ್ರೆ ಏನಿರಬಹುದು ಹಾಗಿದ್ರೆ? ಜಲ ಅಂದ್ರೆ ಏನು? ಜಲ ಅಂದ್ರೆ ನೀರು ಅಲ್ವಾ? ಸೊ ಯಾವುದಾದ್ರೂ ಒಂದು ವಸ್ತು ನೀರಿನಲ್ಲಿ ಕರಗಿದ್ರೆ, ಕರಗಿದ ಸ್ಥಿತಿಯಲ್ಲಿ ಇದ್ರೆ ಅದನ್ನ ಜಲೀಯ ಅಂತ ತಗೊಳ್ತೀವಿ. ಉದಾಹರಣೆಗೆ ನಾವು ನೋಡ್ತೀವಿ, ಉಪ್ಪನ್ನ ನೀರಲ್ಲಿ ಕರಗಿಸಿದ್ರೆ, ಹೌದಾ, ನಮ್ಗೆ ಅದು ನೀರಿಗೆ ಮಿಕ್ಸ್ ಮಾಡಿದ ತಕ್ಷಣ ಕರಗ್ ಹೋಗ್ಬಿಡತ್ತೆ, ನೀರಿನಲ್ಲಿ ಸಂಪೂರ್ಣವಾಗಿ ವಿಲೀನ ಆಗಿ ಹೋಗತ್ತೆ ಅಲ್ವಾ? ಸೊ ಅದನ್ನ ನಾವು ಜಲೀಯ ಸ್ಥಿತಿ ಅಂತ ಕರಿತೀವಿ. ಅಲ್ಲಿ ನೀರಿನ ಅಣುಗಳು ಇರತ್ತೆ, ಹಾಗೆ ಉಪ್ಪಿನ ಅಣುಗಳು ಇರತ್ತೆ ಅಲ್ವಾ? ಸೊ ಅಂತಹ ಒಂದು ಸ್ಥಿತಿಯನ್ನ ನಾವು ಜಲೀಯ, ನಾವೊಂದು ಉದಾಹರಣೆಯಾಗಿ ಹೇಳಿರೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಂತ. ಬೇರೆ ಯಾವುದೇ ನಾವು ಸಂಯುಕ್ತ ಆಗಿರ್ಬಹುದು ಅಥವಾ ಅಣುವನ್ನ ನಾವು ನೀರಿನಲ್ಲಿ ಕರಗಿಸಿದ್ದು ತಗೊಂಡ್ರೆ ಅದನ್ನ ನಾವು ಜಲೀಯ ಅಂತ ಕರಿತೀವಿ. ಅದನ್ನ ಹೇಗೆ ಸೂಚಿಸೋದು? ಆಮೇಲೆ ನಾನು ಹೇಳಿದೆ, ಸಮೀಕರಣದಲ್ಲಿ ಯಾವುದೆಲ್ಲ ವಸ್ತು ಇದೆಯೋ, ಪ್ರತಿವರ್ತಕ ಆಗಿರಬಹುದು, ಉತ್ಪನ್ನ ಆಗಿರಬಹುದು, ಯಾವುದೆಲ್ಲ ಅಂಶ ಇದೆ ಅದರ ಭೌತಿಕ ಸ್ಥಿತಿಯನ್ನು ಕೂಡ ನಾವು ಬರಿಬೇಕಾಗತ್ತೆ. ಘನ ಆಗಿದ್ರೆ ಅದನ್ನ ಎಸ್ ಅಂತ ಬರೀತಾರೆ. ಇಲ್ಲಿ ಬ್ರಾಕೆಟ್ ಹಾಕಿ
ಇಲ್ಲಿ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬರಿಬೇಕು. ಅಂದ್ರೆ ಅದು ವಸ್ತು, ಪ್ರತಿವರ್ತಕ ಅಥವಾ ಉತ್ಪನ್ನ ಯಾವುದೇ ಆಗಿರಬಹುದು. ಘನ ಸ್ಥಿತಿಯಲ್ಲಿ ಇದ್ರೆ ಅದನ್ನ ಹೆಸರು ಬರೆದಾದ್ಮೇಲೆ, ಪ್ರತಿವರ್ತಕ ಅಥವಾ ಉತ್ಪನ್ನದ ಹೆಸರು ಬರೆದಾದ್ಮೇಲೆ ಬ್ರಾಕೆಟ್ ಅಲ್ಲಿ ಅದರ ಸ್ಥಿತಿಯನ್ನ ನಾವು ಹೀಗೆ ಬರಿತೀವಿ. ಘನ ಆದ್ರೆ ಎಸ್ ಅಂತ. ಯಾಕೆ ಅಂದ್ರೆ ಘನ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಸಾಲಿಡ್ ಅಂತ ಕರೀತಾರೆ. ಸಾಲಿಡ್. ಈ ಶಬ್ದ ಎಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಹಾಗಾಗಿ ನಾವು ಘನವನ್ನ ಬ್ರಾಕೆಟ್ ಒಳಗಡೆ ಎಸ್ ಅಂತ ಬರಿತೀವಿ. ಇನ್ನು ದ್ರವ ಆಗಿದ್ರೆ ಅದನ್ನ ಎಲ್ ಅಂತ ಬರಿತೀವಿ. ದ್ರವ ಆದ್ರೆ ಎಲ್. ಯಾಕೆ ಅಂದ್ರೆ ದ್ರವ ವಸ್ತುಗಳನ್ನ ಇಂಗ್ಲಿಷ್ ನಲ್ಲಿ ಲಿಕ್ವಿಡ್ ಅಂತ ಕರೀತಾರೆ. ಈ ಶಬ್ದ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಎಲ್ ಅಂತ ಬರಿತೀವಿ ಬ್ರಾಕೆಟ್ ಒಳಗಡೆ. ಸ್ಮಾಲ್ ಎಲ್, ಎಲ್ಲ ಸ್ಮಾಲ್ ಲೆಟರ್ಸ್ ಆಯ್ತಾ. ಸ್ಮಾಲ್ ಎಸ್, ಸ್ಮಾಲ್ ಎಲ್. ಹಾಗೇನೆ ಅನಿಲ ಆದ್ರೆ ಗ್ಯಾಸ್ ಅಂತ ಕರೆಯೋದಕ್ಕೆ ಜಿ ಅಂತ ಬರೀತಾರೆ ಬ್ರಾಕೆಟ್ ಒಳಗಡೆಗೆ ಜಿ. ಇನ್ನು ಜಲೀಯ ಆಗಿದ್ರೆ ಅದನ್ನ ಬ್ರಾಕೆಟ್ ಒಳಗಡೆಗೆ ಎ ಕ್ಯೂ ಅಂತ ಬರೀತಾರೆ ಆಯ್ತಾ. ಸೊ ಹೇಗೆ ಬರೆಯೋದು ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಕಬ್ಬಿಣ ಘನ ವಸ್ತು ಆಗಿರತ್ತೆ, ಹಾಗಾಗಿ ಕಬ್ಬಿಣದ ಹೆಸರು ಬರೆದಾದ್ಮೇಲೆ ಹೀಗೆ ಬ್ರಾಕೆಟ್ ಒಳಗಡೆಗೆ ಎಸ್ ಅಂತ ಬರೆಯೋದು. ನೀರು, ನೀರಿನ ಸ್ಥಿತಿ ಯಾವುದು ಮಕ್ಳೇ? ನಿಮ್ಗೆ ಗೊತ್ತಿರತ್ತೆ ಅಲ್ವಾ, ನಾನ್ ಹೇಳ್ಬೇಕಾದನ್ನ. ದ್ರವ ಸ್ಥಿತಿಯಲ್ಲಿರತ್ತೆ, ಹಾಗಾಗಿ ಎಲ್ ಅಂತ ಬರೀತಾರೆ. ಇನ್ನು Fe3O4 ಇದು ಕೂಡ ಘನ ವಸ್ತು ಆಗಿರೋದಕ್ಕೆ ಎಸ್ ಅಂತ ಬರೀತಾರೆ. ಹೈಡ್ರೋಜನ್ ಅನಿಲ ಆಗಿರೋದಕ್ಕೆ ಬ್ರಾಕೆಟ್ ಅಲ್ಲಿ ಜಿ ಅಂತ ಬರೀತಾರೆ. ಈ ರೀತಿಯಾಗಿ ನಾವು ಯಾವುದೇ ಒಂದು ಪ್ರತಿವರ್ತಕ ಆಗಿರಬಹುದು, ಉತ್ಪನ್ನ ಆಗಿರಬಹುದು, ಅದರ ಭೌತಿಕ ಸ್ಥಿತಿಯನ್ನ ನಾವು ಹೀಗೆ ಬರೆದು ತೋರಿಸ್ಬೇಕು ಆಯ್ತಾ. ಅದಾದ್ಮೇಲೆ ಎಲ್ಲಾ ರಾಸಾಯನಿಕ ಕ್ರಿಯೆ ಕೂಡ ಸಹಜ ಸ್ಥಿತಿಯಲ್ಲೇ ಆಗ್ಬೇಕು ಅಂತೇನು ಇಲ್ಲ ಆಯ್ತಾ. ನಾವು ಕೆಲವೊಂದಕ್ಕೆ ಶಾಖವನ್ನ ಕೊಡ್ಬೇಕಾಗತ್ತೆ, ಕೆಲವೊಂದಕ್ಕೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇರತ್ತೆ, ಕೆಲವೊಂದಕ್ಕೆ ಏನು ವೇಗವರ್ಧಕ ಅಂದ್ರೆ ತುಂಬಾ ನಿಧಾನವಾಗಿ ಕ್ರಿಯೆ ನಡೀತಾ ಇರತ್ತೆ, ಆದ್ರೆ ನಮ್ಗೆ ಸ್ವಲ್ಪ ಬೇಗ ಕ್ರಿಯೆಯನ್ನ ನಡೆಸ್ಬೇಕಾಗಿರತ್ತೆ. ಹಾಗಾಗಿ ಕ್ರಿಯೆಯ ಸ್ಪೀಡ್ ಅನ್ನ ಜಾಸ್ತಿ ಮಾಡೋದಿಕ್ಕೆ ನಾವು ಬೇರೊಂದು ವಸ್ತುವನ್ನ ಸೇರಿಸ್ಬೇಕಾಗತ್ತೆ ಆಯ್ತಾ. ಆಮೇಲೆ ಅದರ ಒತ್ತಡವನ್ನ ಏರುಪೇರು ಮಾಡ್ಬೇಕಾಗತ್ತೆ, ಹೆಚ್ಚು ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು. ಈ ತರದ್ದೆಲ್ಲದನ್ನ ನಾವು ಕ್ರಿಯೆ ನಡೆಯೋದಿಕ್ಕೆ ನಾವು ಹೊರಗಡೆಯಿಂದ ಕೊಡುವಂತಹ ಒಂದು ಏನು ಎಕ್ಸ್ಟ್ರಾ ವಸ್ತುಗಳಾಗಿರತ್ತೆ ಅಥವಾ ಎಕ್ಸ್ಟ್ರಾ ಏನು ಅಂಶಗಳಂತ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇದೆಲ್ಲದು ಹೊರಗಡೆಯಿಂದ ನಾವು ಕೊಡೋದಕ್ಕೆ ನಾವು ಅದನ್ನ ಬರಿಬೇಕಾಗತ್ತೆ. ಕ್ರಿಯೆ ಬರೆಯುವಾಗ, ಸಮೀಕರಣವನ್ನ ಬರೆಯುವಾಗ ಅದನ್ನು ಕೂಡ ಬರಿಬೇಕು. ಒಂದು ವೇಳೆ ನಾವು ಸೂರ್ಯನ ಬೆಳಕಲ್ಲಿ ಇಟ್ಟು ಕ್ರಿಯೆಯನ್ನ ನೋಡಿದ್ರೆ ಸೂರ್ಯನ ಬೆಳಕು, ಸನ್ಲೈಟ್ ಅಂತ ಅಂದ್ರೆ ಸನ್ಲೈಟ್ ಅಂತ ನೀವು ಬರೆಯೋದು ಬೇಡ, ಸೂರ್ಯನ ಬೆಳಕು ಅಂತ ಬರೀರಿ ಆಯ್ತಾ. ಆದ್ರೆ ಇಲ್ಲಿ ಆ ಒಂದು ಅಂಶವನ್ನ ನಾವು ಅಲ್ಲಿ ಹೆಸರಿಸ್ಬೇಕಾಗಿರತ್ತೆ. ಯಾವ ಸ್ಥಿತಿಯಲ್ಲಿ ಕ್ರಿಯೆ ನಡೆದಿದೆ, ಸೂರ್ಯನ ಬೆಳಕಲ್ಲಾಗಿದ್ಯಾ, ಅಥವಾ ಶಾಖ ಕೊಟ್ಟು ಆಗಿದ್ಯಾ, ಅಥವಾ ವಿದ್ಯುತ್ ಶಕ್ತಿಯನ್ನ ಕೊಟ್ಟು ಆಗಿದ್ಯಾ, ಇಲ್ಲ ಅಂತ ಅಂದ್ರೆ ವೇಗವರ್ಧಕ. ಇಲ್ಲಿ ಕೆಲವೊಂದಿಷ್ಟು ವೇಗವರ್ಧಕಗಳು ಇರತ್ತೆ ಆಯ್ತಾ. ಆ ಒಂದು ವೇಗವರ್ಧಕ ಯಾವ್ದಾದ್ರು ಬಳಸಿದ್ರೆ ಅದನ್ನು ಹೀಗೆ ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಬರೆದಿರ್ತಾರೆ. ನೀವು ಯಾವುದೇ ಒಂದು ರಾಸಾಯನಿಕ ಸಮೀಕರಣವನ್ನ ನೋಡಿದಾಗ ಬಾಣದ ಗುರುತಿನ ಮೇಲ್ಗಡೆ ಅಥವಾ ಕೆಳಗಡೆಗೆ ಈ ರೀತಿ ಏನಾದ್ರೂ ಬರ್ದಿದ್ದಿದ್ರೆ ಅದನ್ನ ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದು ಏನು ಕ್ರಿಯೆ ನಡೆಯೋದಿಕ್ಕೆ ಹೊರಗಡೆಯಿಂದ ಕೊಟ್ಟಂತಹ ಎಕ್ಸ್ಟ್ರಾ ಅಂಶಗಳಾಗಿರತ್ತೆ. ಈ 340 ATM ಅಂತ ಬರ್ದಿದೆ ಹೌದಾ. ಇದೇನಿದು? ದುಡ್ಡು ತೆಗಿಯೋ ಮಷೀನ್, ಅದನ್ನ ತಗೊಂಡೋಗಿ ಇಟ್ಟಿರ್ತಾರ ಹಾಗಿದ್ರೆ. ATM ಅಂತ ಇದೆ, ಹಾಗರ್ಥ ಮಾಡ್ಕೊಂಡ್ರ? ಇದನ್ನ ನೋಡಿ
ಸೊ ಒತ್ತಡವನ್ನ ಹೀಗೆ ATM ಅಲ್ಲಿ ಬರ್ದಿರ್ತಾರೆ ಆಯ್ತಾ. ATM ಅಂತ ಬರ್ದಿದ್ರೆ ಒತ್ತಡ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸೂರ್ಯನ ಬೆಳಕು, ಆಮೇಲೆ ಕ್ಲೋರೋಫಿಲ್, ಇದೆಲ್ಲದು ಏನಾಗಿರತ್ತೆ ಅಂದ್ರೆ ಪತ್ರ ಹರಿತ್ತು, ಇದೆಲ್ಲ ಏನಾಗಿರತ್ತೆ ಕ್ರಿಯೆ ನಡೆಯೋದಿಕ್ಕೆ ನಾವು ಹೊರಗಡೆಯಿಂದ ಕೊಟ್ಟಂತಹ ಅಂಶಗಳಾಗಿರತ್ತೆ. ಹಾಗಾಗಿ ಅದನ್ನು ನಾವು ಬಾಣದ ಗುರುತಿನ ಮೇಲ್ಗಡೆ ಅಥವಾ ಕೆಳಗಡೆಗೆ ಬರಿಬೇಕಾಗಿರತ್ತೆ. ಕಂಪಲ್ಸರಿ ಅದು ಕೂಡ ಬರೆಯೋದು ಆಯ್ತಾ. ಇದಿಷ್ಟು ರಾಸಾಯನಿಕ ಸಮೀಕರಣವನ್ನ ಬರೆಯೋದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಲೇಬೇಕಾದಂತಹ ಅಂಶಗಳು. ಇನ್ನು ರಾಸಾಯನಿಕ ಕ್ರಿಯೆಯ ವಿಧಗಳು ಮತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅದರ ಅನ್ವಯ, ಇದನ್ನ ನಾವು ನೋಡ್ಬೇಕು. ಸೊ ಮುಂದಿನ ಕ್ಲಾಸಲ್ಲಿ ಅದನ್ನ ನಾವು ನೋಡೋಣ. ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ರಾಸಾಯನಿಕ ಸರಿದೂಗಿಸಿದ ಸಮೀಕರಣ ಅವಶ್ಯಕತೆ ಏನಿಲ್ರಿ? ಅವಶ್ಯಕತೆ ಇದೆ. ಸರ್ ಡೆಫಿನೇಷನ್ ಬರ್ಸ್ರಿ ಮೇಡಮ್. ಯಾವ್ದ್ರದ್ದು ಡೆಫಿನೇಷನ್ ಅನ್ನ ಬರೆಸ್ಬೇಕು? ರಾಸಾಯನಿಕ ದೂಗಿಸಿದ ಸಮೀಕರಣ. ಅದಕ್ಕೆ ಯಾವುದೇ ಡೆಫಿನೇಷನ್ ಅಂತ ಇಲ್ಲ ಆಯ್ತಾ. ರಾಸಾಯನಿಕ ಸಮೀಕರಣಕ್ಕೆ ಡೆಫಿನೇಷನ್ ಇದೆ, ಅದನ್ನ ಬರ್ಸಿದೀನಿ ಅಲ್ವಾ. ಸರಿದೂಗಿಸಿದ ಸಮೀಕರಣಕ್ಕೆ ಯಾವುದೇ ಡೆಫಿನೇಷನ್ ಅಂತ ಇಲ್ಲ. ನೀವು ಯಾವುದೇ ಒಂದು ಸಮೀಕರಣವನ್ನ ಕೊಟ್ಟಾಗ ಅಲ್ಲಿ ಸಹಗುಣಕಗಳನ್ನ ನೀವೇನ್ ಮಾಡ್ಬೇಕು, ಪ್ರತಿವರ್ತಕ ಭಾಗದಲ್ಲಿ ಮತ್ತೆ ಉತ್ಪನ್ನ ಭಾಗದಲ್ಲಿ ಆ ಪರಮಾಣು ಸಂಖ್ಯೆ ಸರಿಯಾಗೋ ರೀತಿ ಬದಲು ಮಾಡ್ತಾ ಹೋಗ್ಬೇಕು. ಯಾವ್ದನ್ನ? ಸಹಗುಣಕಗಳನ್ನ ಮಾತ್ರ. ಸಹಗುಣಕ ಅಂದ್ರೆ ಏನು? ಇಲ್ಲೀಗ CO ಅಂತ ಕಾಣಿಸ್ತಾ ಇದೆ, ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂತ ಅಂದ್ರೆ ನಾವು 1 ಅಂತ ತಿಳ್ಕೋಬೇಕು. ಅದೇ ರೀತಿ ಇಲ್ಲಿ ಕೆಳಗಡೆಗೆ ಯಾವ ನಂಬರ್ ಇಲ್ಲ ಅಂದ್ರೆ 1 1 ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಇದನ್ನ ಕೆಳಗಡೆ ಬರ್ದಿರೋವಂತಹ ನಂಬರ್ ಅನ್ನ ನಾವು ಬದಲು ಮಾಡಲೇಬಾರ್ದು, ಅದನ್ನ ಮುಟ್ಲೇಬಾರ್ದು. ನಾವು ಈ ಸಹಗುಣಕ 1ಅನ್ನ ಮಾತ್ರ ನಾವು ಇಲ್ಲಿ ಬದಲು ಮಾಡಬಹುದು. ಈಗ 2 ಅನ್ನುವಂತಹದ್ದು ಸಹಗುಣಕ, ಹೈಡ್ರೋಜನ್ನ ಸಹಗುಣಕ. ಇಲ್ಲಿ ಈ ಒಂದು ನಂಬರ್ ಅನ್ನ ಮಾತ್ರ ನಾವು ಚೇಂಜ್ ಮಾಡಿ ಸಮೀಕರಣವನ್ನ ಸರಿದೂಗಿಸ್ಬೇಕು ಅಷ್ಟೇ. ಸರಿದೂಗಿರೋ ಸಮೀಕರಣಕ್ಕೆ ಯಾವುದೇ ರೀತಿ ಡೆಫಿನೇಷನ್ ಅಂತ ಏನು ಇಲ್ಲ ಮಕ್ಳೇ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸರಿದೂಗ್ಸೋದು, ಸಮೀಕರಣವನ್ನ ಸರಿದೂಗ್ಸೋದೇ ವೆರಿ ಇಂಪಾರ್ಟೆಂಟ್ ಆಯ್ತಾ. ಹಾಗೆ ಈ ರೀತಿ ಎಲ್ಲಾದ್ರೂ ಕೇಳಿದ್ರೆ ಅಂದ್ರೆ ಸಮೀಕರಣವನ್ನ ಬರೆದು ಅದರ ಭೌತಿಕ ಸ್ಥಿತಿಯನ್ನ ಬರೀರಿ ಅಂತ ಕೇಳಿದ್ರೆ ಹೀಗೆ ಬ್ರಾಕೆಟ್ ಅಲ್ಲಿ ಅನಿಲ ಆದ್ರೆ ಗ್ಯಾಸ್ G ಅಂತ ಬರಿಬೇಕು, ಆಮೇಲೆ ಘನ ಆದ್ರೆ ಬ್ರಾಕೆಟ್ ಒಳಗಡೆ S ಅಂತ ಬರಿಬೇಕು, ದ್ರವ ಆದ್ರೆ ಬ್ರಾಕೆಟ್ ಒಳಗಡೆ L ಅಂತ ಬರಿಬೇಕು. ಆಮೇಲೆ ಜಲೀಯ ಆದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ AQ ಅಂತ, ಇದು ಜಲೀಯ ಅನ್ನೋದನ್ನ ಸೂಚಿಸುತ್ತೆ. ಇಲ್ಲೆಲ್ಲ ಇದೆ ನೋಡ್ಬಹುದು ನೀವು ಆಯ್ತಾ. ಹೀಗೆ ಬರ್ದು ಇಟ್ರೆ ಆಯ್ತು. ಗೊತ್ತಾಯ್ತಾ? ಓಕೆ ಸರಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ನೀವು ಬರ್ದಿಟ್ಕೊಳ್ಳಿ. ನಾಳಿನ ಕ್ಲಾಸಲ್ಲಿ ನಾನು ಮತ್ತೆ ರಾಸಾಯನಿಕ ಸಮೀಕರಣವನ್ನ ಒಂದು ಸಮೀಕರಣ ಕೊಟ್ರೆ ನೀವು ಸರಿದೂಗಿಸ್ತೀರಾ? ಟ್ರೈ ಮಾಡಿ. ಇಲ್ಲಿ ಮೊದಲಿಗೆ ಈ ಒಂದು ಸಮೀಕರಣ ಇದೆಯಲ್ಲ, ಇದು ಸರಿದೂಗಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು, ಅಂದ್ರೆ ಪ್ರತಿಯೊಂದು ಧಾತು ಎಷ್ಟೆಷ್ಟು ನಂಬರ್ ಇದೆ ಅನ್ನೋದನ್ನ ಎಲ್ಲರೂ ಟ್ರೈ ಮಾಡಿ. ಮತ್ತೆ ನಾಳಿನ ಕ್ಲಾಸಲ್ಲಿ ಹುಡುಗರು ಯಾರಾದ್ರೂ ನನಗೆ ಆನ್ಸರ್ ಮಾಡ್ಬೇಕು. ಹೆಣ್ಮಕ್ಳು ಲಾಸ್ಟ್ ಇದಕ್ಕೆ ಆನ್ಸರ್ ಮಾಡಿದ್ದಾರೆ. ಸೊ ಹುಡುಗರು ಯಾರು ಮಾಡ್ತೀರಾ ಅಂತ ನೀವೇ ಯೋಚನೆ ಮಾಡಿ ಇಟ್ಕೊಳ್ಳಿ ಇವತ್ತು. ಓಕೆ, ನಾಳಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಅದನ್ನ ಬ್ರಾಕೆಟ್ನಾಗ ಇಟ್ಟಿಂದ ಹೆಂಗಿದು ಮಾಡ್ಬೇಕ್ರಿ ಮೇಡಮ್? ಇದನ್ನ ಸರಿದೂಗ್ಸೋದೇನು ಇಲ್ಲ, ಇದನ್ನ ನೀವು ಹಾಗೆ ಬರ್ಕೊಳ್ಳಿ ಸಾಕು ಅಷ್ಟೇ. ಅದೇನು ಸರಿದೂಗ್ಸೋದೇನು ಅಲ್ಲ, ಅದು ಸ್ಥಿತಿಯನ್ನ ಹೇಳೋದು. ದ್ರವ ಸ್ಥಿತಿನ, ಅನಿಲ ಸ್ಥಿತಿನ ಅಥವಾ ಘನನ, ಜಲೀಯನ ಅನ್ನೋದನ್ನ ಸೂಚಿಸುತ್ತೆ ಅಷ್ಟೇ. ಅದನ್ನ ಬರ್ದಿಟ್ರೆ ಆಯ್ತು. ಅದನ್ನೇನು ಸರಿದೂಗ್ಸೋದೆಲ್ಲ ಏನು ಇಲ್ಲ, ಮಿಕ್ಕಿರೋದನ್ನ ಸರಿದೂಗಿಸ್ಬೇಕು. ಸೊ ಈ ಒಂದು ಸಮೀಕರಣವನ್ನ ಬರ್ಕೊಂಡು ಸರಿದೂಗಿದ್ಯಾ ಇಲ್ವಾ ಅನ್ನೋದನ್ನ
ಪರೀಕ್ಷೆ ಮಾಡಿಕೊಂಡು ನಾಳಿನ ಕ್ಲಾಸಲ್ಲಿ ಹೇಳಿ ನನಗೆ. ಆಯ್ತ್ರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.